ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಸಂಸತ್ತಿನ ಉಭಯ ಸದನಗಳ 146 ಸದಸ್ಯರನ್ನು ಅಮಾನತು ಮಾಡಿರುವುದನ್ನು ಖಂಡಿಸಿ ಇಂದು ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನಗರದ ಇಂದಿರಾ ಸ್ಮಾರಕ ಭವನದ ಹತ್ತಿರ ಪ್ರತಿಭಟನೆ ನಡೆಸಲಾಯಿತು. ಪ್ರಜಾಪ್ರಭುತ್ವದ ಮೇಲೆ ಆಕ್ರಮಣ ಮಾಡುತ್ತಿರುವ ಕೇಂದ್ರ ಸರ್ಕಾರ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಕಡೆಗಣಿಸುತ್ತಿರುವ ಕೇಂದ್ರ ಸರ್ಕಾರ, ಸಂವಿಧಾನದ ಕಗ್ಗೊಲೆ ಮಾಡುತ್ತಿರುವ ಕೇಂದ್ರ ಸರ್ಕಾರ ಎಂಬ ಘೋಷಣಾ ಫಲಕಗಳನ್ನು ಹಿಡಿದುಕೊಂಡು ಕಲಬುರಗಿ ನಗರದ ಗಾಂಧಿ ಸ್ಮಾರಕ ಭವನದ ಹತ್ತಿರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿಭಟನೆ ಮಾಡಿ ನಾಮಫಲಕಗಳನ್ನು ಪ್ರದರ್ಶಿಸಿದರು. ನರೇಂದ್ರ ಮೋದಿ ಅವರಿಗೆ ಈಗಾಗಲೇ ಹಿರಿಯರಾದಂತ ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ, ಪ್ರಧಾನಮಂತ್ರಿ ಮೋದಿ ಅವರಿಗೆ, ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ, ಮೋದಿ ಅವರಿಗೆ, ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಡಿಸಿ ಸಾಹೇಬ್ ಮಾತಾಡ್ತಾರೆ. ಸಂಸತ್ತಿನಲ್ಲಿ ಬಂದೊಂದು ಹೇಳಿಕೆ ಕೊಡೋದ್ರೆ ಪ್ರಧಾನಮಂತ್ರಿ ಹೋದ್ರು, ಅದರಿಂದ ಗೃಹಮಂತ್ರಿ ಕೇಳುವಂತವರಿಗೆ ಅವರು ಉತ್ತರ ಕೊಡಬೇಕಾಗಿತ್ತು. ಅದನ್ನು ಬಿಟ್ಟು ಸಂಸತ್ತಿನಿಂದ ಹೊರಗೆ ಹಾಕಿತ್ತು. ಇಡೀ ಭಾರತದ ಇತಿಹಾಸದಲ್ಲಿ ಎಂದೂ ಕೂಡ ಆಗದಂತ ಘಟನೆ. ನೇತೃತ್ವದಲ್ಲಿ ನಾವು ಈ ಹೋರಾಟ ಮಾಡ್ತಿದ್ದೇವೆ. ಇದು ಶಾಂತಿ. ಇವಾಗ ಬಿಜೆಪಿ ದುರಾಡಳಿತದಲ್ಲಿ ಇರತಕ್ಕಂಥ ಕೇಂದ್ರ ಸರ್ಕಾರ ಮೋದಿ ಮತ್ತು ಅಮಿತ್ ಶಾ ಅವರ ಒಂದು ದುರಾಡಳಿತದಿಂದ ಇವತ್ತು ಅವರದೇ ಆದಂತಹ ಸಂಸತ್ ಪ್ರತಾಪ್ ಸಿಂಹ ಅವರು ಪಾಸ್ ಕೊಟ್ಟಿದ್ದಾರೆ. ಅಂತ ಒಬ್ಬ ವ್ಯಕ್ತಿ ಹೋಗಿ ಇವತ್ತ ಪಾರ್ಲಿಮೆಂಟ್ ನಲ್ಲಪ್ಪ ಅಂತಂದ್ರೆ ತನ್ನ ಒಂದು ದುರಾಡಳಿತವನ್ನು ನೋಡಿದ್ದಾನೆ. ಆದ್ರೆ ಇವತ್ತು ಪ್ರತಾಪ್ ಸಿಂಹ ಅವರನ್ನ ಸಸ್ಪೆಂಡ್ ಮಾಡಿ ಅವನ್ನ ಅರೆಸ್ಟ್ ಮಾಡಬೇಕು. ಮತ್ತೆ ಯಾರು ಇವತ್ತು ಒಳ ಹೋಗಿದ್ದಾರೆ ಇವತ್ತು ಅರೆಸ್ಟ್ ಅನ್ನೋದು ಅವರಿಗೆ ಇವತ್ತು ಏನು ಎಕ್ಷನ್ ತಗೋತಿಲ್ಲ. ಅದನ್ನೇ ಬೇರೆ ಯಾರಾದ್ರೂ ಬೇರೆ ಮುಸ್ಲಿಂ ಹಿಂದೂ ಬೇರೆ ಕಾಸ್ಟ್ ಎಸ್ ಯಾರು ಮಾಡಿದ್ರೆ ಇವತ್ತು ಇಮಿಡಿಯೇಟ್ ಅವರನ್ನು ಸಾಕಷ್ಟು ತೊಂದರೆ ಕೊಡ್ತಾ ಇದ್ರು. ಅದಕ್ಕೇನಪ್ಪ ಅಂದ್ರೆ ಅಮಿತ್ ಶಾ ಮತ್ತು ಮೋದಿ ಅವರ ಒಂದು ದುರಾಡಳಿತ ಕೇಂದ್ರದಲ್ಲಿ ಅದರ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇಡೀ ರಾಷ್ಟ್ರದಿಂದ ಇವತ್ತು ಒಂದೇ ದಿನ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಬ್ಲಾಕ್ ಮಟ್ಟದಲ್ಲಿ ಸಹ ಪ್ರತಿಭಟನೆ ಇರ್ತಾ ಇದೆ. ನೀವು ಏನಪ್ಪಾ ಅಂದ್ರೆ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಇಮಿಡಿಯೇಟ್ ಇವರು ಎಲ್ಲರನ್ನ ಜೈಲಿಗೆ ಹಾಕಬೇಕು. ಇವತ್ತು ಪ್ರತಾಪ್ ಸಿಂಹ ರಾಜೀನಾಮೆ ಕೊಡಬೇಕು. ಹಾಗಾದರೆ ಮುಂದೆ ಇನ್ನು ಹೆಚ್ಚಿನ ಪ್ರತಿಭಟನೆಯನ್ನು ಇವತ್ತು ಕಾಂಗ್ರೆಸ್ ಇಡೀ ದೇಶದಲ್ಲಿ NDKSS ಮಾಜಿ ಅಧ್ಯಕ್ಷ ಭೀಮಣ್ಣ ಸಾಲಿ ಅವರು ಜಿಲ್ಲಾ भारत देश में पहली बार ऐसी घटना हुई सो कोई नहीं देखे। 146 लोग को अनामत कर को सदन चला रहे हैं। उसके बारे में हमारे जगदेव गुत्तारा अध्यक्ष के नेतृत्व में प्रतिभटना कर रहे हैं। इडीे भारत देश में कर रहे हैं। हम भी 20 साल हम सदन में गए सो अनुभव से बात करते हैं। 146 लोगों को सस्पेंड कर को संसद चलाना ठीक नहीं। बीजेपी वाले को उनको शर्म आना है बात। मैं अमित शाह को एक बात पूछूंगा, इतिहास में बाबा साहब अम्बेडकर ने संविधान दिया है, वो संविधान के बराबर चलना पड़ता है। आज इतने लोगों को तुम सस्पेंड करे तो सदन में तुम्हें प्रश्न को उत्तर देने का था, हमारी गलती हुई करो क्षमा मांगने का था। फिर ये गलती हमारी है कर को मौन हो गए ना, उसके बारे में हमेशा गृह मंत्री को मैं कहना चाहता हूँ, तुम रिजाइन दे को बाहर आना, नहीं तो भारत देश नागरिकों को क्षमा पूछना। बाबा साहब अंबेडकर साहब उससे तुम बड़ा नहीं है। ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಜಗದೇವ್ ಗುತ್ತೇದಾರ್, ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮಶೇಖರ್ ಗೋನಾಯಕ್, ಮಾಜಿ ಸಚಿವ ರೇವನಾಯಕ್ ಬೆಳಂಗಿ, ಮುಖಂಡರಾದ ಶಾಂತಪ್ಪ ಸಂಗಾವಿ, ಲಿಂಗರಾಜು ತಾರ್ಫೈಲ್, ಲಿಂಗರಾಜು ಕಣ್ಣಿ, ದಶರಥ್ ಬಾಬು ವಂಟಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ?
ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.